ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಈ ವಿಡಿಯೋದಲ್ಲಿ ಒಂದು ನಾನ್ ವೆಜ್ ರೆಸಿಪಿ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಮಟನ್ ಕರಿ, ಸ್ಪೈಸಿ ಆ್ಯಂಡ್ ಜ್ಯೂಸಿ ಮಟನ್ ಕರಿ. ಇದು ನನ್ನ ಹೋಮ್ ಸ್ಟೈಲ್ ಮೆಥಡ್. ಪ್ರಾಸೆಸ್ ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ ಹೆಂಗೆ ಮಾಡೋದಂತ. ಇದನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಕುಕಿಂಗ್. ಈ ಥರ ಈರುಳ್ಳಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ನೈಸ್ ಮಾಡ್ಕೋಬೇಕು ಪೇಸ್ಟ್. ಲವಂಗ, ಸ್ವಲ್ಪ ಲವಂಗ ಹಾಕೋಬೇಕು. ಪಟ್ಟ, ಸಿನಮನ್ ಸ್ಟಿಕ್ಸ್, ಏಲಕ್ಕಿ, ಸ್ಟಾರ್ ಅನಸ್ ಇವೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಗ್ರೀನ್ ಚಿಲ್ಲೀಸ್, ಕರಿ ಲೀವ್ಸ್. ಆಯಿಲ್ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ. ಇದರಲ್ಲಿ ಕರಿ ಲೀವ್ಸ್, ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ಳಿ. ಪಟ 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 ಅನ್ನಂತೀಗ. ಸೊ ಈ ಆನಿಯನ್ ಪೇಸ್ಟ್ನ ಅದ್ರಲ್ಲಿ ಹಾಕ್ಕೋಬೇಕು. ಆನಿಯನ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೊಟೊನು ಪೇಸ್ಟ್ ಮಾಡ್ಕೋಬೇಕು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೊಂದು 2 ನಿಮಿಷ ಕುಕ್ ಆಗಬೇಕು. ಇದರಲ್ಲಿ ಟೊಮೆಟೊ ಪೇಸ್ಟ್ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಟರ್ಮರಿಕ್ ಪೌಡರ್ 1 ಟೀ ಸ್ಪೂನ್, ಒಂದು ಟೀ ಸ್ಪೂನ್ ಅಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಉಪ್ಪು, ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಎರಡು ಸ್ಪೂನು ಚಿಲ್ಲಿ ಪೌಡರ್, ಆಮೇಲೆ ಧನಿಯಾ ಪೌಡರ್ 2 ಸ್ಪೂನ್, ಆಮೇಲೆ ಜೀರಾ ಪೌಡರ್ 1 ಸ್ಪೂನ್ ಹಾಕೋಬೇಕು. ಆಮೇಲೆ 1 ಸ್ಪೂನು ಸೋಂಪು ಪೌಡರ್, ಫೆನಲ್ ಪೌಡರ್. ಆಮೇಲೆ ಲಾಸ್ಟಲ್ಲಿ 1 ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ. ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಕುಕ್ ಆಗಬೇಕು. ಎಣ್ಣೆ ಸ್ವಲ್ಪ ಬಿಡ್ಕೋಬೇಕು, ಆವಾಗ ಅದು ಫುಲ್ ಕುಕ್ ಆಗಿದೆ ಅಂತ ಅರ್ಥ. ಈ ರೆಸಿಪಿಗೆ ನಾನು ಅರ್ಧ kg ಮಟನ್ ತಗೊಂಡಿದ್ದೀನಿ. ಸೊ ಈಗ ಟೊಮೊಟೊಸ್ ಫುಲ್ ಕುಕ್ ಆಗಿದೆ. ಈಗ ಮಟನ್ ಹಾಕೋಬೇಕು. ನಾನು ತೊಗೊಂಡಿರೋ ಅರ್ಧ kg ಮಟನ್. ಈಗ ಇದರಲ್ಲಿ ನೀರು ಹಾಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ತಿಕ್ಕಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ,
ಇಲ್ಲ ನಿಮಗೆ ಫುಲ್ ಕರಿ ಥರ ಬೇಕಾದರೆ ನಾವು ಜಾಸ್ತಿ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಸಲ ಸಾಲ್ಟ್ ಚೆಕ್ ಮಾಡ್ಕೋಬೇಕು. ಸಾಲ್ಟ್ ಕಮ್ಮಿ ಇದ್ದರೆ ಈಗಲೇ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಈಗ ನಾವು ಇದನ್ನು ಪ್ರೆಷರ್ ಕುಕ್ ಮಾಡ್ತೀವಿ. ಈಗ ಲಿಡ್ ಹಾಕ್ಬಿಟ್ಟು 6 ವಿಸಿಲ್ಸ್ ಬರೋ ತನಕ ಇದನ್ನು ಕುಕ್ ಮಾಡ್ಕೋಬೇಕು. ಈಗ ಲಿಡ್ ಹಾಕ್ಬಿಟ್ಟು 6 ವಿಸಿಲ್ಸ್ ಬರೋ ತನಕ ಇದನ್ನು ಕುಕ್ ಮಾಡ್ಕೋಬೇಕು. ಆರು ವಿಸಿಲ್ ಆದಮೇಲೆ ಒಂದು 20 ನಿಮಿಷ ಹಂಗೆ ಇಡಬೇಕು. ಅದರಲ್ಲಿ ಮಟನ್ ಸ್ವಲ್ಪ ಕುಕ್ ಆಗುತ್ತೆ. ಇವಾಗ 20 ನಿಮಿಷ ಆಯಿತು. ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಮಟನ್ ಚೆನ್ನಾಗಿ ಕುಕ್ ಆಗಿದೆ. ಈಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಟೇಸ್ಟಿ ಸ್ಪೈಸಿ ಮಟನ್ ಕರಿ ರೆಡಿಯಾಗಿದೆ ಊಟ ಮಾಡೋಕ್ಕೆ. ಏನು ಬೇಕು ಹಸ್ವಾಗ್ತಾ ಇದೆಯಾ? ನಿನಗೆ ಬೇರೆ ಫುಡ್ ಕೊಡ್ತೀನಿ. ನಿನಗೆ ಹಾಂ ಕೊಡ್ತೀನಿ ಇರು ಬೇರೆ ಫುಡ್ಡು.